ಗ್ರಾಮ ಪಂಚಾಯಿತಿಗಳ ಅವಧಿ ಮುಗಿದ ಕಾರಣ ನೀಡಿ ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡುವ ಮೂಲಕ ರಾಜ್ಯ ಸರ್ಕಾರ ಗ್ರಾಮ ಸ್ವರಾಜ್ಯದ ಕಗ್ಗೊಲೆ ಮಾಡಲು ಹೊರಟಿದೆ ಎಂದು ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಮಾಜಿ ಉಪಾಧ್ಯಕ್ಷ ಪ್ರಮೋದ್ ಹೆಗಡೆ ಅಸಮಾಧಾನ ವ್ಯಕ್ತಪಡಿಸಿದರು. ಅವರು ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಆಡಳಿತಶಾಹಿ ಅಧಿಕಾರ ವರ್ಗದ ಕೈಯಲ್ಲಿ ಪ್ರಜಾಪ್ರಭುತ್ವವನ್ನು ನೀಡುವ ಕೆಟ್ಟ ಸಂಪ್ರದಾಯ ಇದಾಗಿದೆ. 1983ರ ಜಿಲ್ಲಾ ಪರಿಷತ್ ಆಕ್ಟ್ ಪ್ರಕಾರ ಅವಧಿ ಮುಗಿದ ನಂತರ ಹೊಸ ಜನಪ್ರತಿನಿಧಿಗಳಿಗೆ ಆಡಳಿತದ ಅಧಿಕಾರ ಕೊಡಬೇಕು. ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದಾಗ ಸಂವಿಧಾನ ತಿದ್ದುಪಡಿ ಮಾಡಲಾಗಿದ್ದು ಅದರಲ್ಲೂ ಈ ವಿಚಾರ ಸೇರ್ಪಡೆಯಾಗಿದೆ. ಅವಧಿ ಮುಗಿದ ತಕ್ಷಣ ಚುನಾವಣೆಯಾಗದೇ ಇದ್ದರೆ ಹಾಲಿ ಇದ್ದ ಅಧ್ಯಕ್ಷರು ಸದಸ್ಯರ ಅವಧಿಗಳನ್ನು 6 ತಿಂಗಳವರೆಗೆ ವಿಸ್ತರಿಸಬೇಕೆಂಬ ನಿಯಮ 2 ಕಾಯ್ದೆಗಳಲ್ಲಿಯೂ ಇದೆ. ಅವ್ಯವಹಾರ, ಸೂಪರ್ಸೀಡ್ನಂತಹ ವಿಶೇಷ ಸಂದರ್ಭಗಳನ್ನು ಹೊರತುಪಡಿಸಿ ಯಾವುದೇ ಕಾರಣಕ್ಕೂ ಗ್ರಾಮ ಪಂಚಾಯತ್ಗಳಿಗೆ ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡಬಾರದೆಂಬ ನಿಯಮವೂ ಇದೆ. ಈ ನಿಯಮಗಳನ್ನು ಗಾಳಿಗೆ ತೂರಿ ಆಡಳಿತಾಧಿಕಾರಿಗಳ ನೇಮಕ ನಡೆದಿರುವುದು ದುರ್ದೈವದ ಸಂಗತಿ ಎಂದರು. ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ನಲ್ಲೂ ಅಧಿಕಾರಿಗಳ ಆಡಳಿತವೇ ನಡೆಯುತ್ತಿದೆ. ಇದರಿಂದ ಜಿಲ್ಲಾ ಯೋಜನಾ ಸಮಿತಿ ರಚನೆಯಾಗುತ್ತಿಲ್ಲ. ಪ್ರತಿ ವರ್ಷದ ಕರಡು ಯೋಜನೆ ರೂಪಿಸಲು ಸಾಧ್ಯವಾಗುತ್ತಿಲ್ಲ. ಯೋಜನೆ ಇಲ್ಲದೆ ಬಜೆಟ್ ಸಿದ್ಧಪಡಿಸಲು ಆಗುತ್ತಿಲ್ಲ. ಇಂತಹ ಅನಾಹುತಗಳು ಮುಂದುವರೆಯದಂತೆ ಸರ್ಕಾರ ತಡೆಯಬೇಕೆಂದು ಆಗ್ರಹಿಸಿದರು. ಗ್ರಾಮ ಪಂಚಾಯತ್ಗಳಲ್ಲಿ ಈಗಿರುವ ಆಡಳಿತ ಮಂಡಳಿಯನ್ನೇ ಮುಂದಿನ 6 ತಿಂಗಳವರೆಗೆ ಮುಂದುವರೆಸಬೇಕು. ಅಷ್ಟರೊಳಗೆ ಚುನಾವಣೆ ನಡೆಸಿ ಹೊಸ ಜನಪ್ರತಿನಿಧಿಗಳಿಗೆ ಅಧಿಕಾರ ನೀಡಬೇಕೆಂದು ಒತ್ತಾಯಿಸಿದರು. ಗ್ರಾಮ ಪಂಚಾಯತ್ಗಳಿಗೆ ಅವಧಿ ಮುಗಿದಿದೆ ಹೇಳುವ ಕಾರಣಕ್ಕಾಗಿ ಆಡಳಿತಶಾಹಿ ಅಧಿಕಾರಿಗಳ ಕೈಯಲ್ಲಿ ಪ್ರಜಾಪ್ರಭುತ್ವವನ್ನು ಕೊಡುವಂಥ ಅತ್ಯಂತ ಕೆಟ್ಟ ಸಂಪ್ರದಾಯ ಇವತ್ತಿಂದ ಪ್ರಾರಂಭವಾಗಿದೆ. ರಾಮಕೃಷ್ಣ ಹೆಗಡೆಯವರ 83ರ ಜಿಲ್ಲಾ ಪರಿಷತ್ ಆ್ಯಕ್ಟ್ ಪ್ರಕಾರ ತಕ್ಷಣ ಹೊಸ ಜನಪ್ರತಿನಿಧಿಗಳ ಕೈಯಲ್ಲೇ ಆಡಳಿತ ಕೊಡಬೇಕು ವಿನಃ ಅಧಿಕಾರಿಶಾಹಿಯ ಕೈಯಲ್ಲಿ ಜನತಂತ್ರ ಕೊಡಬಾರದು ಹೇಳುವಂಥ ಕಾಯ್ದೆ ಇತ್ತು. ಅಥವಾ ಕಾಂಗ್ರೆಸ್ ಪಕ್ಷದ ರಾಜೀವ್ ಗಾಂಧಿಯವರೇ ಪಾಸು ಮಾಡಿದಂಥ ಸಂವಿಧಾನದ 73-74ರ ಪ್ರಕಾರ ಮ್ಯಾಂಡೇಟರಿ ಅಂದರೆ ಬದ್ಧ 5 ವರ್ಷ ಮುಗಿದ ತಕ್ಷಣ ಜನಪ್ರತಿನಿಧಿಗಳ ಕೈಯಲ್ಲಿ ಅಧಿಕಾರ ಕೊಡಬೇಕು ವಿನಃ ಆಡಳಿತಶಾಹಿಯಲ್ಲಿ ಅಧಿಕಾರ ಕೊಡಬಾರದು ಹೇಳುವಂಥದ್ದು ಸಂವಿಧಾನದಲ್ಲಿ ಸಹಿತ ಹೇಳಿದೆ. ಒಂದು ಅವಕಾಶ ಕೊಟ್ಟಿದೆ 2 ಕಾಯ್ದೆಗಳಲ್ಲಿ. ಒಂದು ವೇಳೆ ಅವಧಿ ಮುಗಿದ ತಕ್ಷಣದಲ್ಲಿ ಚುನಾವಣೆ ನಡೆಯದೇ ಇದ್ದಲ್ಲಿ ಈಗಿರುವಂಥ ಆಡಳಿತ ಮಂಡಳಿಗೆ 6 ತಿಂಗಳ ಕಾಲ ಅಧಿಕಾರವನ್ನು ವಿಸ್ತರಿಸಿ ಅವರ ಕೈಯಲ್ಲಿ ಅಧಿಕಾರ ಇಡಬೇಕೆಂದು ಮ್ಯಾಂಡೇಟ್ ಇಡಲೇಬೇಕೆಂದು ಕಾಯ್ದೆ ಇದೆ. ಬಿ ಪ್ರಕಾರ ಸೆಕ್ಷನ್ 81B ಪ್ರಕಾರ ಆಡಳಿತ ಅಧಿಕಾರಿಗಳನ್ನು ಹಾಕಲು ಬರುವುದಿಲ್ಲ ಎಂದು ಕಾಯ್ದೆಯಲ್ಲಿ ತಿಳಿಸಿದೆ. ಇನ್ನು ವಿಶೇಷ ಸಂದರ್ಭದಲ್ಲಿ ಒಂದು ಅವ್ಯವಹಾರ ನಡೆದಿದೆ, ಸೂಪರ್ ಸೀಡ್ ಆಗಿದೆ, ಅಂಥ ಸಂದರ್ಭದಲ್ಲಿ ಸಬ್ ಸೆಕ್ಷನ್ 2ರ ಪ್ರಕಾರ ಆಡಳಿತಾಧಿಕಾರಿ ನೇಮಿಸಬಹುದು. ವಿಶೇಷ ಪ್ರಕರಣಗಳಿಂದ ಅಂದರೆ ದಿವಾಳಿ ಮಾಡಿದರು, ಹಣದ ವ್ಯವಹಾರ ಮಾಡಿದರು, ಅಪರಾಧ ಮಾಡಿದರು, ಇದು ಮಾಡಿದಾಗ ಸಬ್ ಸೆಕ್ಷನ್ 2 ಪ್ರಕಾರ ಮಾಡಬಹುದು ಅಂತಿದೆ. ಆದರೆ 81B ಪ್ರಕಾರ ಬರುವುದಿಲ್ಲ ಹೇಳೋದನ್ನು ಸ್ಪಷ್ಟವಾಗಿ ಹೇಳಿದೆ. ಸರ್ಕಾರ ಆಡಳಿತಶಾಹಿಯ ಕೈಯಲ್ಲಿ ಇವತ್ತಿಂದ ಅಧಿಕಾರ ಹಸ್ತಾಂತರ ಮಾಡ್ತಾ ಇದೆ. ಗಾಂಧೀಜಿಯವರ ಬೆಳಗಾವಿ ಭೇಟಿಯ 100ನೇ ವರ್ಷ ಆಚರಿಸುತ್ತಿರುವ ಸಂದರ್ಭದಲ್ಲಿ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಆಚರಿಸುತ್ತಿರುವ ಸಂದರ್ಭದಲ್ಲಿ ಗಾಂಧಿ ಗ್ರಾಮ ಸ್ವರಾಜ್ಯದ ಕಗ್ಗೊಲೆಯಾಗಿದೆ. ದುರ್ದೈವದಿಂದ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕಾ ಪಂಚಾಯತ್ ಸಮಿತಿಗಳಲ್ಲೂ ಸಹಿತ ಆಡಳಿತಾಧಿಕಾರಿಗಳೇ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಇದರಿಂದ
ಆದ ಅನಾಹುತ ಏನಂದರೆ ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ DPC ರಚನೆ ಮಾಡಲಿಕ್ಕಾಗೋದಿಲ್ಲ. DPC ರಚನೆ ಮಾಡದೇ ಇದ್ದಲ್ಲಿ ಈ ವರ್ಷದ ಕರಡು ಯೋಜನೆ ಸಹಿತ ಮಾಡಲಿಕ್ಕಾಗೋದಿಲ್ಲ, ಆ್ಯಕ್ಷನ್ ಪ್ಲ್ಯಾನ್ ಮಾಡಲಿಕ್ಕಾಗೋದಿಲ್ಲ. ಯೋಜನೆಯೇ ಇಲ್ಲದೆ ಬಜೆಟ್ ಮಂಡಿಸುವುದು ಹೇಗೆ? ಇಂತಹ ಅನಾಹುತಕ್ಕೆ ಸರ್ಕಾರ ಎಡೆ ಮಾಡಬಾರದು ಹಾಗೂ ಇರುವ ಆಡಳಿತ ಮಂಡಳಿಗೆ ಇನ್ನೂ 6 ತಿಂಗಳ ಕಾಲ ಅಧಿಕಾರವನ್ನು ವಿಸ್ತರಿಸಲೇಬೇಕೆಂದು ನಾನು ಮಾಜಿ ವಿಕೇಂದ್ರೀಕರಣ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷನಾಗಿ ಆಗ್ರಹಪಡಿಸುತ್ತೇನೆ. ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಅವ್ಯಾಹತವಾದಂಥ ಚಳುವಳಿ ಪ್ರಾರಂಭವಾಗಲಿದೆ. ಜನರ ಕೈಯಲ್ಲಿ ಅಧಿಕಾರ ಕೊಡುವ ವ್ಯವಸ್ಥೆಯ ಬದಲು ಕೇಂದ್ರೀಕರಣದ ಕತ್ತು ಹಿಸುಕುವ ಕೆಲಸ ಮಾಡಬಾರದು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.